ಮುಲ್ಗೆ ಸಾಹೇಬ್ರದ್ದು ಈಗ ತಾನೇ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ. ನಮ್ಮ ಒಳ್ಳೆ ಫ್ರೆಂಡು ಮತ್ತು ನಮಗೆ ಒಂದು ಬ್ರದರ್ ಇದ್ದಂಗೆ ಅವರು. ರಾಜಕೀಯ ಒತ್ತಟ್ಟಿದ್ರೆ ನಮ್ಮದು ಅಣ್ಣ ತಮ್ಮರ ರಿಲೇಷನ್ ಇದ್ದಂಗೆ. ರಾಜಕೀಯದಲ್ಲಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಒಂದು ನಡೀತಾ. ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು. ಇವತ್ತು ಮುಲ್ಗೆ ಅವ್ರ ಜೊತೆ ಏನು ಅನ್ಯಾಯ ಆಗಿದೆ, ಅದು ನಮಗೂ ಭಾಳ ದುಃಖ ಆಗಿದೆ. ಯಾಕಂದರೆ ಇವತ್ತು KSRTCದು ಒಂದು ಚೇರ್ಮನ್ ನೇಮಕ ಆಗಿ ಇವತ್ತು AICCಲಿಂದ ಆರ್ಡ್ರ್ ಆಗಿ ಮತ್ತೆ ರದ್ದುಪಡಿಸಿ ಅದಕ್ಕೇನು ಕ್ಯಾನ್ಸಲ್ ಏನಾಗುತ್ತದಲ್ಲ, ಅದು ಭಾಳ ದೊಡ್ಡದು. ಸಮಾಜಿಗೊಂದು ಅನ್ಯಾಯ ಮತ್ತು ಮುಲ್ಗೆ ಅವ್ರಿಗೂ ಭಾಳ ಅನ್ಯಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ದಕ್ಷಿಣ ಮತಕ್ಷೇತ್ರದಾಗ 20 ವರ್ಷ ಆದಮೇಲೆ ಕಾಂಗ್ರೆಸ್ದು ಖಾತಾ ಓಪನ್ ಆಗಿದೆ. ನಾನು JDSಲಿಂದ ದಕ್ಷಿಣ ಮತಕ್ಷೇತ್ರದಾಗ ಅಭ್ಯರ್ಥಿಯಾಗಿದ್ದೆ. ಇವತ್ತು ಮುಲ್ಗೆ ಅವರು ತನು ಧನ ಮನ ಎಲ್ಲ ರೀತಿಲೇ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಜೊತೆ ಒಂದು ಅಣ್ಣ ತಮ್ಮನಂಗೆ ಬ್ರದರ್ ಆಗಿ ಮುಲ್ಗೆ ಅವ್ರು ನಿಂತಿದ್ದರು. ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರು ತಮ್ಮಂದೇ ಕುತ್ತಿಗೆ ಕೊಯ್ದಿದ್ದಾರೆ. ಇವತ್ತು ಮುಲ್ಗೆ ಅವ್ರು ಹೇಳಿದ್ರು, ಇವತ್ತು ನನ್ನ ಮೇಲೆ ಅವ್ರಿಗೆ ಏನರೇ ಸ್ವಲ್ಪ ಒಂದು ಪ್ರೀತಿ ಕಾಳಜಿ ಇದ್ದರೆ ರಾಜೀನಾಮೆ ಕೊಡಬೇಕಂತ. ಇವತ್ತು ನಾವು ಭೀ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಒತ್ತಾಯ ಮಾಡ್ತು, ನೀವು ಅಣ್ಣ ತಮ್ಮರಂಗೆ ಇದ್ದವ್ರಿಗೆ ತಮ್ಮಂದೇ ಅಂದರೆ ತಾವು ರಾಜೀನಾಮೆ ಕೊಡಬೇಕು. ಯಾಕಂದರೆ ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ತಮ್ಗೆ ಯಾರ್ಯಾರು ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರಾಗಲಿ ಮೈನಾರಿಟಿದವ್ರಾಗಲಿ ಅಣ್ಣ ತಮ್ಮರು. ಮೈನಾರಿಟಿದಾಗೂ ನಮ್ಮ ಲಾಲ್ ಸೇಠ್ ಅವರು ಒಂದು ಸೀನಿಯರ್ ಲೀಡ್ರ್ ಇದ್ದಾರೆ, ಅವರಾಗಲಿ ಭಾಳಷ್ಟು ಜನ ಇದ್ದಾರೆ. ಮುಲ್ಗೆ ಅವರು MLA ಆಸ್ಪಿರೆಂಟ್ ಕ್ಯಾಂಡಿಡೇಟ್ನೂ ಇದ್ದರು ಲಾಸ್ಟ್ ಎಲೆಕ್ಷನ್ದಾಗ. ಅವ್ರನ್ನೂ ಒಂದು ಪೈಪೋಟಿ ಮಾಡಿದರು ಟಿಕೆಟ್ ಸಂಬಂಧ. ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದಾಗ ಇವತ್ತು ಆದಿ ಕಮ್ಯುನಿಟಿ ಅಂದರೆ ಒಂದು ದೊಡ್ಡ ಲೆವೆಲ್ದಾಗ ಒಂದು ನಮ್ಮದೊಂದು ಅದು ಆದಿ ಕಮ್ಯುನಿಟಿ ಸಮಾಜ ಇದೆ. ಇವತ್ತು ಆ ಸಮಾಜ ಮುಖಂಡರು ಮುಲ್ಗೆ ಅವರು ಇವತ್ತು ಎಲ್ಲ ರೀತಿಯಲ್ಲೇ ಕ್ಯಾಲ್ಕುಲೇಷನ್ ಹಾಕಿ ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತು ಹೈಕಮಾಂಡ್ ಎದುರು ಮಜಬೂತಾಗಿ ನಿಂತಿದ್ರೆ ಇವತ್ತು ಹೈಕಮಾಂಡ್ ಮಜಬೂರಾಗಿ ಟಿಕೆಟ್ ಇವರಿಗೆ ಘೋಷಣೆ ಮಾಡ್ತಿತ್ತು. ಇವತ್ತು ಅಲ್ಲಂಪ್ರಭು ಅವರು ಮಜಬೂತಾಗಿ ನಿಂತಿಲ್ಲ. ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರ್ಯಾರಿಗೆ ಕಟ್ಟಾಗಿದೆ ಅವ್ರಿಗೆ ಮತ್ತೆ ಮಾಡ್ತಾರೆ ಮುಂದಿನ ದಿನದಾಗ. ಯಾವಾಗ ಮಾಡ್ತೀರಿ? 3 ವರ್ಷ ಆಗ್ಲಕ್ಕೆ ಬರ್ತಾಯಿದೆ. ನೀವು ಶಾಸಕರಾಗಿ 3 ವರ್ಷ ಆಗ್ಲಕ್ಕೆ ಬರ್ತಾಯಿದೆ. ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ಇವತ್ತು BJP JDS ಬಿಟ್ಟು ತಮ್ಮ ಜೊತೆ ತಿರುಗಾಡಿ ಇವತ್ತು ತಮಗೇನು ಬೆಂಬಲ ಕೊಟ್ಟು ಜನ ಗೆಲ್ಲಿಸಿದ್ದಾರೆ. ಇನ್ನು ಎಷ್ಟು ಅವರಿಗೆ? ಇನ್ನು 5 ವರ್ಷ ಕಂಪ್ಲೀಟ್ ಆದಮೇಲೆ ಅವಾಗ ಮುಂದಿನ ಮತ್ತೆ ಗೆದ್ದಾಗ ಕೊಡ್ತೀರಾ? ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ಮುಲ್ಗೆ ಅಂಥವ್ರಿಗೆ ನೀವು ಇವತ್ತು ನೀವು ಏನು ತಿಳಿತಾ ಇಲ್ಲ ಅಂದರೆ, ಸಣ್ಣ ಪುಟ್ಟ ಕಾರ್ಯಕರ್ತರು ನಿಮ್ಮ ಜೊತೆ ಏನು ಓಡಾಡ್ತಾ ಇದ್ದಾರೆ, ಅವ್ರಿಗೆ ಏನು ತಿಳಿತೀರಿ ಸಾಹೇಬ್ರೆ? MLA ಸಾಹೇಬ್ರೆ, ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ನಿಮ್ಮ ಖಾತಾ ಓಪನ್ ಆಗಿದೆ 20 ವರ್ಷ ಆದಮೇಲೆ. ಇವತ್ತು ಮುಲ್ಗೆ ಸಾಹೇಬರು ಆದಿ ಕಮ್ಯುನಿಟಿ ಆ ಸಮಾಜ 20 ವರ್ಷ ಯಾರ ಜೊತೆ ನಿಂತಿತ್ತು, ಲಾಸ್ಟ್ ಎಲೆಕ್ಷನ್ ಯಾರ ಜೊತೆ ನಿಂತಿದೆ, ಮುಲ್ಗೆ ಸಾಹೇಬ್ರ ಪರ್ವ ಅವರು ಸಮಾಜ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ದಯವಿಟ್ಟು ಇಂಥ ರಾಜಕೀಯ ಮಾಡೋಕ್ಕೆ ಹೋಗಬೇಡ್ರಿ. ಮುಲ್ಗೆ ಸಾಹೇಬರು ಇವತ್ತು ಹೋರಾಟ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ. ನಾನೊಂದು ವಿರೋಧ ಪಕ್ಷದವಾಗಿ ಇವತ್ತು ನಾನು ಮುಲ್ಗೆ ಸಾಹೇಬ್ರ ಪರವಾಗಿ ನಿಂದಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಸರ್ ಕಾಂಗ್ರೆಸ್ ಮುಖಂಡರಲ್ಲ ಹಿರಿಯ ನಾಯಕರನ್ನ ಕಡೆಗಣಿಸ್ತಾರೆ ನೋಡಿ. ಈಗ ಹೈಕಮಾಂಡ್ ಲೆವೆಲ್ದಾಗ ನಾವು ಮಾತಾಡೋದು ಬೇಡ, ಸಣ್ಣವ್ರಾಗ್ತವೆ. ಯಾಕಂದರೆ MLA ಅವರು ಜೊತೆ ನಿಂತಾಗ ತನು ಧನ ಮನ ಎಲ್ಲ ಹೇಳಿದ್ದೀನಿ ನಾನು. ಇನ್ನೂ ಬಿಚ್ಚು ಓಪನ್ ಹೇಳ್ಬೋದು, ಏನು ದೊಡ್ಡ ಮಾತಲ್ಲ. ಮುಲ್ಗೆ ಅವ್ರು ಏನೇನು ಮಾಡಿದ್ದಾರೆ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ನಮಗೆಲ್ಲ ಗೊತ್ತಿದೆ. ಈಗ ಅದು ಮಾಧ್ಯಮದಲ್ಲಿ ಬೇಡ ವಿಷಯಗಳು. ಅಂಥ ವ್ಯಕ್ತಿ ಜೊತೆ ನಿಂತವರಿಗೆ ನೀವು ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಕಟ್ ಮಾಡ್ತಾಯಿದ್ದೀರಿ. ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಏನು? ನಿಮ್ಮ ಮಕ್ಕಳ ಪರವಾಗಿ ಇವತ್ತು ಚೇರ್ಮನ್ ನಾಮಿನೇಟ್ ಮಾಡೋಕ್ಕೆ ಪ್ಲ್ಯಾನ್ ಇದೆ ಏನೋ ಗೊತ್ತಾಗ್ತಾಯಿಲ್ಲ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು. ಅದು ಜನರಿಗೆ ಅವರೇ ಉತ್ತರ ಕೊಡ್ಬೇಕು ಮುಂದಿನ ದಿನದಾಗ. ಇದು ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡಬೇಡ್ರಿ. ಕೊಡ್ತಾರ ಮಾಡ್ತಾರ ಮಾತಾಡಿನಂತ ಬೇಡ.
ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ, ಮುಲ್ಗಿಯವ್ರಿಗೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ, ಆ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ. ನೋಡಿ, ಮುಂದಿನ 20 ವರ್ಷ ಆದಮೇಲೆ ದಕ್ಷಿಣ ಮತಕ್ಷೇತ್ರದಾಗ ಇವ್ರ ಖಾತಾ ಓಪನ್ ಆಗಿದೆ. ಆ ಖಾತಾ ಹೆಂಗೆ ಓಪನ್ ಆಗಿದೆ ಅದು ಜನರಿಗೆ ಗೊತ್ತಿದೆ. ಮುಂದಿನಿಂದಾಗ ಜನನೇ ಇವ್ರಿಗೆ ಪಾಠ ಕಲಿಸ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಹ್ವಾನ ಮಾಡ್ತೀರಾ ಸರ್? ನೋಡಿ, ಮುಲ್ಗಿಯವರು ಆ ಪಾರ್ಟಿದಾಗ ಭಾಳ ಸೀನಿಯರ್ ಲೀಡ್ರು, ಧರಮ್ ಸಿಂಗ್ ಸಾಹೇಬ್ರ ಜೊತೆ ಬೆಳೆದವರು. ನಮ್ಮ JDS ಪಕ್ಷದಾಗ ನಮ್ಮ ಬಾಗಲ್ ಖುಲ್ಲ ಇದೆ ಏನ್ರಿ. ಇಲ್ಲಿದ್ದಂಥ 90% ಲೀಡ್ರ್ಗಳು ನಮ್ಮ ಪಕ್ಷದಾಗ ಬಂದು ಹೋದವರು. ಇವತ್ತು ನಾ ಅಷ್ಟು ದೊಡ್ಡವಲ್ಲ, ಮುಲ್ಗಿಯವ್ರಿಗೆ ಬರ್ರಿ ನೀವು ಅಂತ ಹೇಳಕ್ಕೆ. ಅವರು ತಿಳುವಳಿಕೆ ಇದೆ, ಅವರು ಸೀನಿಯರ್ ಇದ್ದಾರೆ, ನಮ್ಗಿಂತ ವಯಸ್ಸಾಗ ದೊಡ್ಡವರು, ರಾಜಕೀಯದ ಭಾಳ ಅನುಭವ ಇದೆ, ಜನರು ಬೆಂಬಲ ಇದೆ. ಅಂಥವ್ರು ಬರ್ತಾರಂದರೆ ನಮ್ಮ ಪಕ್ಷಕ್ಕೂ ಒಂದು ಶಕ್ತಿ ಬರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಗತ ನೋಡ್ರಿ, ಪಾರ್ಟಿದಾಗ ಬರೋಕ್ಕೆ ಸ್ವಾಗತ ಎಲ್ಲರಿಗಿದೆ. ಪಕ್ಷ ಕಟ್ತಾರ, ಬರ್ತಾರ, ನಾನೇ ಸ್ವತಃ ಸ್ವಾಗತ ಮಾಡ್ತೀನಿ. ಮುಲ್ಗಿಯವ್ರು ಬರ್ತಾರಂದ್ರೆ ನನ್ನ ಪಕ್ಷಕ್ಕೆ ಒಂದು ಶಕ್ತಿ ಬೆಳೀತದಂದರೆ ನಾನು ಯಾಕೆ ಸ್ವಾಗತ ಮಾಡೋದ್ರಿ? ಆ ಟಿಕೆಟ್ ಕೊಡೋದು ಬಿಡೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ನಮ್ಮ ವರಿಷ್ಠರು ಮಾತಾಡ್ತಾರೆ ಅದ್ರ ಬಗ್ಗೆ. ನಾವು ಅಷ್ಟು ದೊಡ್ಡವರಲ್ಲ, ಟಿಕೆಟ್ ನಾವೇ ತೊಗೊಂಬರು. ನಮ್ಮ ಪಾರ್ಟಿನೂ ಒಂದು ವರಿಷ್ಠರು ಇದ್ದಾರೆ, ನಮ್ಮ ಪಾರ್ಟಿನೂ ನ್ಯಾಷನಲ್ ಪಾರ್ಟಿ ಇದೆ. ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂಥ ಪಕ್ಷ, 2 ಸಲ ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂಥ ಪಕ್ಷ ನಮ್ಮದು. ಥ್ಯಾಂಕ್ ಯು.